ನೀನು ಬೇಕಾದರೆ ಬಿಟ್ಟು ಓಡಿ ಹೋಗ್ಬೋದು ಯೇಸುವನ್ನ, ನೀನು ಬಿಟ್ಟು ಓಡಿ ಹೋಗ್ಬೋದು. ನೀನು ಬಿಟ್ಟು ಹೋದ್ರೂ ಕೂಡ ಆತ ನಿನ್ನನ್ನು ಬಿಡಲ್ಲ. ಹಲ್ಲೆಲೂಯ. ಹೆಂಗೆ ಅಂತ ಹೇಳ್ತೀರಾ ನೋಡಿ, ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನ. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದೆ ಹೊರತು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯ. ದೇವರು ಯಾಕೋಬನ್ ನೋಡಿ ಹೇಳ್ದ, ಯಾಕೋಬನ್ ಏನ್ ಮಾಡ್ತಿದ್ದಾನೆ? ಓಡಿ ಹೋಗ್ತಿದ್ದಾನೆ. ಎಲ್ಲಿಂದ ಓಡಿ ಹೋಗ್ತಿದ್ದಾನೆ? ತಂದೆ ಮನೆಯಿಂದ ಓಡಿ ಹೋಗ್ತಿದ್ದಾನೆ. ಯಾಕೆ? ತಂದೆ ಮುಪ್ಪಿನವನಾಗಿದ್ದಾನೆ. ತಂದೆ ಹೆಸರು ಈಸಾಕನಿಗೆ ಕಣ್ಣು ಕಾಣ್ತಿಲ್ಲ. ಈಸಾಕನಿಗೆ 2 ಮಕ್ಕಳು, ಒಬ್ಬನ ಹೆಸರು ಏಸಾವ, ಇನ್ನೊಬ್ಬನ ಹೆಸರು ಯಾಕೋಬ. ಏಸಾವ ಹಿರಿಯವನು, ಯಾಕೋಬ 2ನೇವನು. ಈಗ ತಂದೆ ಹೇಳ್ತಿದ್ದಾನೆ ಹಿರಿಮಗ ಬೇಟೆ ಆಡುವಂಥ ವ್ಯಕ್ತಿ, ಅವನಿಗೆ ಹೇಳ್ತಿದ್ದಾನೆ, ನೀನು ಬೇಟೆ ಆಡ್ಕೊಂಡಿದ್ದೇನೆ, ರುಚಿಯಾದಂಥ ಮಾಂಸವನ್ನು ಅಡುಗೆ ಮಾಡ್ಕೊಂಡು ತಗೊಂಡು ಬಾ, ನಾನು ಅದನ್ನು ಉಂಡು ನನ್ನ ಚೊಚ್ಚಲತನದ ಮಗನ ಅಕ್ಕ ನಾನು ನಿನ್ನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಆಶೀರ್ವಾದ ಕೊಡ್ತೀನಿ ಅಂತ ಹೇಳ್ದ. ಹೆಂಡ್ತಿ ಕೇಳ್ಕೊಂಡಿದ್ದೇನೆ, ಅಯ್ಯಯ್ಯೋ ನನ್ನ ಚಿಕ್ಕ ಮಗನಿಗೆ ಆಶೀರ್ವಾದ ಇಲ್ವಲ್ಲ ಅಂತ ಹೇಳಿದ್ದೇನೆ. ಆ ಮಗನಿಗೆ ಹೇಳ್ತಿದ್ದಾಳೆ, ಯಾಕೊಬ್ಬನಿಗೆ ನೀನು ಹೋಗಿದ್ದೇನೆ, ಒಂದು ಕುರಿ ಹಿಂಡಲ್ಲಿ ಒಂದು ಕುರಿ ಮರಿನ ತೆಗೆದುಕೊಂಡು ಬಾ, ನಾನು ಅಡುಗೆ ಮಾಡ್ತೀನಿ ರುಚಿಯಾಗಿ, ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಅಪ್ಪಂಗೆ ಕೊಟ್ಟು ಆಶೀರ್ವಾದ ಹೊಂದ್ಕೋ ಅಂತ ಹೇಳ್ತಾಳೆ. ಅದಕ್ಕೆ ಅವನಂತಾನೆ, ಅಣ್ಣನ ಮೈಯೆಲ್ಲ ರೋಮ ಐತೆ, ನಾನು ನುಣುಪು ಮೈ ಉಳ್ಳವನು, ಒಂದು ವೇಳೆ ನಾನು ಏಸಾವಲ್ಲ ಯಾಕೋಬ ಅಂತ ಗೊತ್ತಾದರೆ ನನ್ನ ಆಶೀರ್ವಾದ ಮಾಡಲ್ಲ, ಅವನು ಶಾಪ ಕೊಡ್ತಾನೆ ಅಂತ ಹೇಳ್ದ. ಅದಿರಲಿ, ನಾನು ಹೇಳ್ತೀನಿ ಮಾಡು ಅಂತೇಳಿ ಆಕೆ ಅಡುಗೆ ಮಾಡಿದ್ದೇನೆ. ಈ ಮೇಕೆಯ ಚರ್ಮಗಳನ್ನ ಕೈಗಳಿಗೆ ಕತ್ತುಗಳಿಗೆ ಕಟ್ಟಿದ್ದೇನೆ, ಹೋಗಿ ಸುಳ್ಳು ಹೇಳಿ ನೀನು ಆಶೀರ್ವಾದ ಹೊಂದ್ಕೊ ಅಂತ ಹೇಳ್ಬಿಡ್ತಾಳೆ ತಾಯಿ. ಯಾಕೋಬನ ಅಣ್ಣನಿಗೆ ಬರಬೇಕಾಗಿರುವ ಚೊಚ್ಚಲತನದ ಅಕ್ಕನ್ನ ತಾನೇ ಏಸಾವ ಅಂತ ಹೇಳಿದ್ದೇನೆ ಆಶೀರ್ವಾದ ಪಡ್ಕೊಬಿಡ್ತಾನೆ. ಕಾಡಿಂದ ಬಂದ ಏಸಾವನ್ನು ಇವನು ಆಶೀರ್ವಾದ ಪಡ್ಕೊ ಬಂದ್ಬಿಟ್ಟ. ಮತ್ತೆ ಹೋಗುವಾಗ ಎದುರೋಗ್ಬಿಟ್ಟ ಈಸಾಕ. ಅವಾಗ ಕೋಪ ಬಂದಿರ್ತಾನೆ, ಎಲ್ಲಿ ಕೊಂದ್ಬಿಡ್ತಾನೆ ಅಂತೇಳಿ ತಾಯಿ ಏನು ಮಾಡ್ತಾಳೆ, ನೀನು ನಮ್ಮ ಅಣ್ಣನ ಮನೆ ಲಾಬಾನನ ಮನೆಗೆ ಓಡಿ ಹೋಗು, ನಿಮ್ಮ ಅಣ್ಣನ ಕೋಪ ತೀರಿದ ಮೇಲೆ ಸ್ವಲ್ಪ ದಿನ ಆದಮೇಲೆ ಕರೆಸ್ಕೊಳ್ತೀನಿ ಅಂತ ಹೇಳ್ತಿದ್ದಾನೆ. ಈಗ ಪಾಪ ಮಾಡಿ ಓಡಿ ಹೋಗ್ತಿದ್ದಾನೆ ಯಾಕೋಬ, ಸುಳ್ಳು ಹೇಳಿ ಓಡಿ ಹೋಗ್ತಿದ್ದಾನೆ ಯಾಕೋಬ, ಮೋಸ ಮಾಡಿ ಓಡಿ ಹೋಗ್ತಿದ್ದಾನೆ. ಕಣ್ಣು ಕಾಣ್ತಿರೋ ತಂದೆಗೆ ನಾನು ಏಸಾವ, ನಾನೇ ನಿನಗೆ ಹಿರಿಮಗ ಅಂತ ಹೇಳಿ ಮೋಸ ಮಾಡ್ದ. ತಾಯಿ ಮಾತನ್ನ ಕೇಳಿದ್ದೇನೆ, ಅಣ್ಣನಿಗೆ ಬರಬೇಕಾದ ಚೊಚ್ಚಲತನದ ಆಶೀರ್ವಾದವನ್ನು ಪಡ್ಕೊಂಡ, ಅಣ್ಣನಿಗೆ ಮೋಸ ಮಾಡಿದ್ದೇನೆ ಆಶೀರ್ವಾದ ಪಡ್ಕೊಂಡ. ಈಗ ಮೋಸತನದಲ್ಲಿ ಆಶೀರ್ವಾದ ಪಡ್ಕೊಂಡಂತ ಯಾಕೋಬನು ತಂದೆ ಮನೆಯ ಬಿಟ್ಟು, ತಾಯಿನ ಬಿಟ್ಟು, ಅಣ್ಣನನ್ನ ಬಿಟ್ಟು ಓಡಿ ಹೋಗ್ತಿದ್ದಾನೆ ಲಾಬಾನನ ಮನೆಗೆ. ಹಲೋ, ದೇವರನ್ನು ಬಿಟ್ಟು ನೀನು ಎಲ್ಲಿ ಓಡಿ ಹೋದ್ರೂ ಕೂಡ ದೇವರು ನಿನ್ನ ಹಿಡ್ಕೊಂಡಿದ್ದಾನೆ, ದೇವರು ನಿನ್ನ ನೇಮಿಸಿದ್ದಾನೆ, ದೇವರು ನಿನ್ನನ್ನು ಹೆಸರಿಡ್ದು ಕರೆದಿದ್ದಾನೆ, ನನ್ನ ಮಗನೇ ಎಂಬುದಾಗಿ. ದೇವರು ನೀನು ಯಾವ ಪರಿಸ್ಥಿತಿಯಲ್ಲಿ ಓಡಿ ಹೋದ್ರೂ ಬಿಡಲ್ಲ. ಅವನು ನೀನು ಪಾಪದಲ್ಲಿ ಓಡಿ ಹೋದ್ರೂ ಬಿಡಲ್ಲ, ನೀನು ಮೋಸ ಮಾಡಿ ಓಡಿ ಹೋದ್ರೂ ಬಿಡಲ್ಲ, ನೀನು ದೇವರಿಗೆ ವಿರೋಧವಾಗಿ ಜೀವಿಸ್ತಾ ಓಡಿ ಹೋದ್ರೂ ಬಿಡಲ್ಲ. ಯಾಕೋಬನ್ನೇ ಬಿಡದಿರೋ ದೇವರು ನಿನ್ನನ್ನು ಬಿಡ್ತಾನ, ನನ್ನನ್ನು ಬಿಡ್ತಾನ. ಇವತ್ತು ಅನೇಕ ಜನ ಚರ್ಚಿಗೆ ಬರ್ದಂಗೆ ಇರೋಕ್ಕೆ ಕಾರಣ ಏನು ಗೊತ್ತಾ? ಪಾಪ. ಅಯ್ಯೋ ನಾನು ಪಾಪ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ನಾನು ಚರ್ಚಿಗೆ ಬರೋಕ್ಕಾಗ್ತಿಲ್ಲ. ಅಯ್ಯೋ ನಾನು ಪಾಪ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಪರಿಶುದ್ಧತೆಯಲ್ಲಿ ಜೀವಿಸೋಕ್ಕಾಗ್ತಿಲ್ಲ, ಅದಕ್ಕೆ ನಾನು ಪ್ರಾರ್ಥನೆಗೆ ಬರೋಕ್ಕಿಲ್ಲ, ಅದಕ್ಕೆ ಚರ್ಚ್ಗೆ ಹೋಗೋಕ್ಕಾಗಲ್ಲ. ಅನೇಕರು ಓಡೋಯ್ತಾರೆ, ಪಾಸ್ಟರ್ ಕಾಣಬಾರ್ದು, ಚರ್ಚಿಗೆ ಹೋಗ್ಬಾರ್ದು, ಯಾರು ನಮ್ಗೆ ಕರೀಬಾರ್ದು. ಎಲ್ಲಿಗಂಟ ಓಡಿ ಹೋಯ್ತಿ ನೀನು? ಅಲ್ಲೆಲ್ಲೂಯ್ಯ, ಎಲ್ಲಿಗಂಟ ಓಡಿ ಹೋಯ್ತಿ? ಪಾಪ ಮಾಡಿ ಮನಸ್ಸಾಕ್ಷಿ ಶುಚ್ಕೊಂಡು ಎಷ್ಟು ದಿನ ಅಂತ ದೇವ್ರ ಪ್ರಾರ್ಥನೆ ಮಾಡದೆ ಓಡಿ ಹೋಗ್ತಿ. ಯಾಕೊಬ್ಬನು ಮೋಸ ಮಾಡಿ ಓಡಿ ಹೋಗ್ತಿದ್ದಾನೆ, ಅಲ್ಲೆಲ್ಲಿ ಸುಳ್ಳು ಹೇಳಿ ಓಡಿ ಹೋಗ್ತಿದ್ದಾನೆ. ದೇವ್ರು ಹೇಳಿಲ್ವಾ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರ್ತೀನಿ ಅಂತ? ನೀನು ಪಾಪ ಮಾಡ್ತಿದ್ದೀನಿ, ನಾನು ನಿನ್ನ ಜೊತೆ ಇರೋಕ್ಕಿಲ್ಲ, ಹೋಗುವಂತಿಲ್ಲ. ದೇವರು ಪಾಪಿಯನ್ನು ಪ್ರೀತಿಸ್ತಾನೆ, ಪಾಪನ ಪ್ರೀತಿ ಮಾಡಲ್ಲ. ನನ್ನ ದೇವರು ನಿನ್ನನ್ನು ಪಾಪದಿಂದ ವಾಪಸ್ ಕರ್ಕೊಂಡು ಬರೋಕ್ಕೆ ಪ್ರಯತ್ನಿಸ್ತಾನೆ. ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಿದ್ದಾನೆ, ಒಬ್ಬ ಸಹೋದರ ತಪ್ಪು ಮಾಡುವಾಗ ತಪ್ಪು ಮಾಡದಿರೋಂಥ ಒಬ್ಬ ವ್ಯಕ್ತಿ ಆತನ ಜೊತೆಲಿದ್ದಾಗ ನೀನು ಮಾಡ್ತಾರ ತಪ್ಪು ಅಂತ ಹೇಳಿ ಅವನು ಕರ್ಕೊಂಡು ಬರೋಕ್ಕೆ ಸಾಧ್ಯ ಅಲ್ವಾ? ತಪ್ಪು ಮಾಡ್ತಾ ಇರೋನ್ನ ಅವನ ಜೊತೆ ಇದ್ದು ಅವನು ತಿದ್ದಿ ಅವನಿಗೆ ಹೇಳ್ದೇನೆ ಅವನು ಬಿಟ್ಬಿಟ್ರೆ ಮತ್ತಷ್ಟು ತಪ್ಪು ಮಾಡ್ಕೊಂಡು ಹೋಗ್ತಾನೆ. ಅದಕ್ಕೆ ದೇವರು ಹೇಳ್ತಾನೆ, ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇದ್ದೀನಿ. ನೋಡಿ, ನಾವು ಈ 7 ತಿಂಗಳಲ್ಲಿ ಎಷ್ಟು ಸಾರಿ ನಾವು ನಂಬಿಕೆಯಲ್ಲಿದ್ದು, ಎಷ್ಟು ಸಾರಿ ನಂಬಿಕೆ ಕಳ್ಕೊಂಡು, ಎಷ್ಟು ಸಾರಿ ನಾವು ಪ್ರಾರ್ಥಿಸಿಲ್ಲೋ, ಎಷ್ಟು ಸಾರಿ ಎಂತೆಂಥ ತಪ್ಪುಗಳಲ್ಲಿ ಬಿದ್ದೋಗ್ಬಿಟ್ಟು, ಎಂತೆಂಥ ಕಾರ್ಯಗಳನ್ನು ದೇವರಿಗೆ ವಿರೋಧವಾಗಿ ನಡ್ಕೊಂಡು, ದೇವ್ರು ನೀನು ತಪ್ಪು ಮಾಡಿದ್ದೆ ಅಂತ ನೀನು ತಳ್ಳಿಬಿಟ್ನಾ, ಮರಣಕ್ಕೆ ಒಪ್ಪಿಸ್ಬಿಟ್ನಾ?
ಆದರೆ ದೇವರು ಮಾತನಾಡ್ದ, ನೀನು ಮಾಡ್ತಾರ ತಪ್ಪು ಅಂತ ಹೇಳ್ದ, ನೀನು ಖಂಡಿಸ್ತಾ, ಎಚ್ಚರಿಸ್ತಾ, ಮನಸಾಕ್ಷಿ ಮೂಲಕವಾಗಿ ಮಾತನಾಡ್ದ, ದೇವರ ವಾಕ್ಯವನ್ನು ಹೇಳಿ ಮಾತನಾಡ್ದ, ಸೇವಕರ ಮೂಲಕವಾಗಿ ಮಾತನಾಡ್ದ, ಇದು ತಪ್ಪು ಅಂತ ಹೇಳಿ ಮಾತಾಡಿ ಅದನ್ನು ಬಿಟ್ಟು ಮನ ತಿರುಗುವ ಹಾಗೆ ನಿನ್ನನ್ನು ವಾಪಸ್ ಕರ್ಕೊಂಡು ಬಂದ. ಅದಕ್ಕೆ ದೇವರು ಯಾವಾಗ ಒಳ್ಳೆಯವನು ನಮ್ಮ ಜೊತೆ ಇರ್ತಾನೋ ಕೆಟ್ಟ ಮಾರ್ಗಕ್ಕೆ ಹೋಗದ ಹಾಗೆ ನಮ್ಮನ್ನು ತೆಗೆದುಕೊಂಡು ಬರುವವರಾಗಿರ್ತಾನೆ. ಅದಕ್ಕೆ ಯಾಕೋಬನು ತಪ್ಪಿ ಓಡಿ ಹೋಗ್ತಿದ್ದಾನೆ, ಮೋಸ ಮಾಡಿ ಓಡಿ ಹೋಗ್ತಿದ್ದಾನೆ. ನಮ್ಮ ಅಣ್ಣನ ಕಾಣಬಾರ್ದು, ಅವ್ನು ಕಂಡ್ರೆ ಎಲ್ಲಿ ನನ್ನ ಕೊಂದುಬಿಡ್ತಾನೋ, ಎಲ್ಲಿ ನನ್ನ ಸಾಯಿಸಿಬಿಡ್ತಾನೋ ಅಂತ ಓಡಿ ಹೋಗ್ತಿದ್ದಾನೆ. ಓಡಿ ಹೋಗ್ತಾ ಯಾಕೋಬ ಇದುವರೆಗೂ ಓಡಿ ಹೋಗಿಲ್ವೇನೋ, ಯಾಕಂದರೆ ಯಾಕೋಬ ಮನೇಲಿದ್ದಂಥ ವ್ಯಕ್ತಿ. ಅಂದರೆ ಏಸಾವ ಬಂದಿತ್ತೇನೆ ಬೇಟೆ ಆಡುವಂಥ ಮನುಷ್ಯ, ಅವನು ಓಟದಲ್ಲಿ ಸ್ಪೀಡ್ ಇರ್ತಾನೆ, ಭಾಳ ಓಡ್ತಾನೆ ಅಲ್ವಾ. ಕಾಡುಗಳಲ್ಲಿ ಬೇಟೆ ಆಡೋ ವ್ಯಕ್ತಿಗಳು ಹೆಂಗಿರ್ತಾರೆ, ಓಟದಲ್ಲಿ ಮುಂದಿರ್ತಾರೆ. ಯಾಕೋಬ ಬಂದು ಫಾರಂ ಕೋಳಿ, ಈ ಏಸಾವ ಬಂದು ನಾಟಿ ಕೋಳಿ. ಯಾವುದು ಸ್ಪೀಡಲ್ಲಿ ಓಡೋಗೋದು? ಅದಕ್ಕೆ ಇವನು ಭಯ, ಎಲ್ಲಿ ನಮ್ಮ ಅಣ್ಣ ಹಿಂದೆ ಓಡಿ ಬಂದು ಹೊಡೆದು ಬಿಡ್ತಾನೋ, ಎಲ್ಲಿ ಕೊಂದು ಬಿಡ್ತಾನೋ, ಓಡು 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 ಓಡು. ಹಿಂದೆ ತಿರುಗಿ ನೋಡಿದೆ, ಓಡಿ ಓಡಿ ಮೋಸ ಮಾಡಿ ಓಡಿ ಹೋಯ್ತಿದ್ದಾನೆ. ಅಪ್ಪನ ಕಾಣ್ದಂಗೆ ಓಡಿ ಹೋಗ್ಬೋದು, ಅಣ್ಣನ ಕಾಣ್ದಂಗೆ ಓಡಿ ಹೋಗ್ಬೋದು. ದೇವರ ಮಕ್ಕಳೇ, ಪಾಪ ಮಾಡಿದ್ದೆ, ನಿನ್ನ ಗಂಡನ ಕಾಣ್ದೆ, ನಿನ್ನ ಹೆಂಡತಿ ಕಾಣ್ದೆ, ನಿನ್ನ ಮಕ್ಕಳು ಕಾಣ್ದೆ, ಸಹೋದರ ಸಹೋದರಿ ಯಾರು ನಾನು ನೋಡ್ತಿಲ್ಲ ಅಂತ ಎಲ್ಲಿ ಬೇಕಾದ್ರೆ ಓಡಿ ಹೋಗ್ಬೋದು, ಹೇಗೆ ಬೇಕಾದ್ರೆ ನಾನು ಜೀವಿಸ್ಬೋದು. ಆದರೆ ದೇವರ ಕಣ್ಣಿಗೆ ಮರೆಯಾಗಿ ಜೀವಿಸೋಕ್ಕಾಗಲ್ಲ. ಹಲ್ಲೆಲೂಯ. ಅದಕ್ಕೆ ಯಾಕೋಬನನ್ನು ದೇವರು ಹೇಳಿದ್ರು, ನಾನು ನಿನ್ನ ಹಿಡಿದಿದ್ದೀನಿ, ನಾನು ನಿನ್ನ ಗೊತ್ತು ಮಾಡಿದ್ದೀನಿ, ನಾನು ನಿನ್ನ ಮೂಲಕವಾಗಿದ್ದೇನೆ, ನನ್ನ ನಾಮನ ಮೈಪಡಿಸ್ಕೊಳ್ಬೇಕಂತಿದ್ದೀನಿ. ಆದರೂ ನೀನು ಕೆಟ್ಟು ಹೋದವನೇ, ಆದರೂ ನೀನು ಸುಳ್ಳುಗಾರನೇ, ಆದರೂ ನೀನು ಮೋಸಗಾರನೇ ಆಗಿದ್ದಿ. ಆದರೆ ನಾನು ಹೇಳ್ತಿದ್ದೀನಿ, ನಾನು ನಿನ್ನ ಸರಿಪಡಿಸ್ತೀನಿ. ಹಲ್ಲೆಲೂಯ. ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನ ಕಾಪಾಡಿ ತಿರುಗಿ ತಂದೆ ಮನೆಗೆ ಬರಮಾಡ್ತೀನಿ. ಹಲ್ಲೆಲೂಯ. ನಾನು ನಿನಗೇನು ಹೇಳಿದ್ದೀನೋ ಅದನ್ನೆಲ್ಲ ನೆರವೇರಿಸದೆ ಹೊರತು ಬಿಡುವುದೇ ಇಲ್ಲ. ನೀನು ಇವತ್ತು ಪಾಪದಲ್ಲಿ ಹೋಗ್ತಿರ್ಬೋದು, ದೇವ್ರಿಗೆ ಹೇಳಿದ್ರು ಕೂಡ ಅದನ್ನು ತಿಳಿದೇ ಮಾಡ್ತಿರ್ಬೋದು. ಅದಕ್ಕೆ ಏನೇನು ಬರಬೇಕು, ಅದೇನೇನು ಅನುಭವಿಸ್ಬೇಕು, ಅನುಭವಿಸಿ ಮತ್ತೆ ದೇವರು ವಾಪಸ್ ಬರ್ತಾನೆ ನಿನ್ನ ದೇವ್ರ ಬಳಿಗೆ, ಬಿಡಲ್ಲ. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳಿದ್ರು, ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಾನು ನಿನ್ನ ಸಂಗಡ ಇರ್ತೀನಿ. ನೀನು ಅನ್ಕೋಬೋದು ಚರ್ಚಲ್ಲಿ ಮಾತ್ರ ಯೇಸುಸ್ವಾಮಿ ಇರ್ತಾನೆ, ಚರ್ಚಲ್ಲಿ ಮಾತ್ರ ದೇವ್ರು ನಾನು ನೋಡ್ತಾನೆ, ಚರ್ಚಲ್ಲಿ ಮಾತ್ರ. ನೀನು ಹೊರಗಡೆ ಎಲ್ಲೋಗಿ ಏನು ಮಾಡ್ತೀನಿ, ನಿಮ್ಮ ಅಪ್ಪನಿಗೆ ಗೊತ್ತಿಲ್ಲದೆ, ನಿಮ್ಮ ಮೌವನಿಗೆ ಗೊತ್ತಿಲ್ದಂಗೆ, ನಿನ್ನ ಗಂಡ ಹೆಂಡ್ತಿ, ನಿನ್ನ ತಂದೆ ತಾಯಿ ಗೊತ್ತಿಲ್ದಂಗೆ ಏನೆಲ್ಲ ಮಾಡ್ತೀವಿ, ದೇವ್ರು ನೋಡ್ತಾ ಇರ್ತಾನೆ. ಹಲ್ಲೆಲೂಯ. ಯಾವಾಗಲೂ ನಿನ್ನ ಜೊತೆ ಇರ್ತಾನೆ. ಯುಗದ ಸಮಾಪ್ತಿಯವ್ರಿಗೆ ಎಲ್ಲ ದಿವಸ ನಿನ್ನ ಸಂಗಡ ಇರ್ತಾನೆ. ಈಗ ಅಮ್ಮ ಅಪ್ಪ ಕೆಲಸಕ್ಕೆ ಹೋದ್ರೆ ಬಿಡಪ್ಪ, ಈಗ ನಾನಿದ್ದೀನಿ, ಯಾರೂ ಇಲ್ಲ, ನೀನು ಒಬ್ಬಳೇ ಇರ್ಬೋದು, ಒಬ್ಬನೇ ಇರ್ಬೋದು. ಅಯ್ಯೋ ಈಗ ಸ್ಕೂಲ್ಗೆ ಹೋಗ್ತಿದ್ದೀನಿ, ಕಾಲೇಜ್ಗೆ ಹೋಗ್ತಿದ್ದೀನಿ, ಈಗ ಯಾರು ನಾನು ನೋಡೋರಿಲ್ಲ, ನಾನು ಯಾರ ಮೂಲಕ ಯಾರ ಜೊತೆ ಯಾರೋ ಮಾತಾಡ್ಬೋದು, ಯಾರು ಫೋನಾರ ಇಸ್ಕೊಂಡಿದ್ದಾನೆ, ಯಾರ ಜೊತೆ ಯಾರೋ ಮಾತಾಡ್ಬೋದು. ದೇವರು ನೋಡ್ತಿದ್ದಾನೆ. ಆತನ ಯುಗದ ಸಮಾಪ್ತಿವರೆಗೂ ನಿನ್ನ ಜೊತೆ ಇದ್ದಾನೆ. ಅದಕ್ಕೆ ನೋಡಿ ಇನ್ನೊಂದು ವಾಕ್ಯ ಓದೋಣ. ಆ ಕೀರ್ತನೆಗಳು 139 7ರಿಂದ 10ನೇ ವಚನ. ದಾವೀದ ಹೇಳ್ತಾನೆ ಒಂದು ಮಾತು, 139 7ರಿಂದ 10ನೇ ವಚನ ತನಕ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನು ಇರ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡನೆಂದರೆ ಅಲ್ಲಿಯೂ ನೀನಿರುವಿ. ಅರುಣದ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟೆ ಕಡೆಯಲ್ಲಿ ವಾಸ ಮಾಡೋಣೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನ ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಹಲ್ಲೆಲೂಯ. ದಾವೀದ ಹೇಳ್ತಾನೆ, ಸ್ವಾಮಿ ನಿನ್ನ ಕಣ್ಣಿಗೆ ಮರೆಯಾಗುವಂತೆ ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ನಾನು ಎಲ್ಲಿಗೂ ಹೋಗಲಿ, ಆಕಾಶದಲ್ಲಿ ಮೇಲೆ ಹೋಗಿ ವಾಸ ಮಾಡೋಣ ಅಂದರೆ ಅಲ್ಲೂ ನೀನು ಇರ್ತಿ. ಪಾತಾಳಕ್ಕೆ ಹೋಗಿ ನರಕದಲ್ಲಾರ ವಾಸ ಮಾಡೋಣ ಅಂದರೆ ಅಲ್ಲೂ ನೀನು ಇರ್ತಿ. ಅರುಣದ ರೆಕ್ಕೆಗಳನ್ನ ಕಟ್ಕೊಂಡು ಸಮುದ್ರದ ಆಚೆಗೆ ಯಾರು ಕಾಣದೇ ಇರೋಂಥ, ಯಾರು ನೋಡದೇ ಇರೋಂಥ ಏನಂತೆ ಲಾಸ್ಟ್ ಬಾರ್ಡ್ರಿಗೆ ಹೋಗಿದ್ದೇನೆ, ಅಲ್ಲಿ ವಾಸ ಮಾಡೋಣ ಅಂದರೆ ಅಲ್ಲೂ ನಿನ್ನ ಕೈ ಹಿಡ್ದು ನಡೆಸ್ತಿ. ಹಲ್ಲೆಲೂಯ. ಈಗ ಹೇಳಿ ಆ ಕೀರ್ತನೆ 139 ಇನ್ನೊಂದು ಮಾತು ಹೇಳ್ತೀನಿ ದಾವೀದನು, ನಾನು ಕೂತ್ಕೊಳ್ಳೋದು, ಹೇಳುವುದು, ಮಲಗೋದು ಎಲ್ಲ ನಿನಗೆ ಗೊತ್ತೈತಿ. ನನ್ನ ನಾಲಿಗೆಯಲ್ಲಿ ಬರುವಂಥ ಮಾತುಗಳಾಯ್ತಲ್ಲ, ನಾನು ನೆಕ್ಸ್ಟ್ ಯಾವ ಪದ ಮಾತಾಡ್ತೀನಿ ಅನ್ನೋದು ಆಲ್ರೆಡಿ ನಿನಗೆ ಗೊತ್ತೈತಿ ಅಂತ ಹೇಳ್ತಾನೆ ದೇವರು. ಎಲ್ಲ ನಾನು ಪ್ರಾರಂಭದ ಅಂದರೆ ನನ್ನ ಜನ್ಮದಿನದ ಪ್ರಾರಂಭ ಮೊದಲುಗೊಂಡು ಅಂತ್ಯದವರೆಗೂ ನಾನು ಒಳ್ಳೆಯದು ಕೆಟ್ಟದ್ದು ಏನೆಲ್ಲ ಮಾಡ್ತೀನಿ ಎಲ್ಲ ನಿನ್ನ ಪುಸ್ತಕದಲ್ಲಿ ಬರೆದಿಟ್ಕೊಬಿಟ್ಟಿದೆಯಪ್ಪ, ನಿನ್ನ ಮುಂದೆ ಯಾವುದು ಮುಚ್ಚಿಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಹೇಳಿ, ಇವಾಗ ದೇವರಿಗೆ ಮರೆಯಾಗಿ ಏನಾರು ಮಾಡೋಕ್ಕಾಗ್ತದ, ಮುಚ್ಚಿಡೋಕ್ಕಾಗ್ತದ? ಹಲ್ಲೆಲೂಯ. ಚರ್ಚಿಗೆ ಬರದೆ ಓಡಿ ಹೋಗ್ಬೋದು, ಪ್ರಾರ್ಥನೆ ಮಾಡದೆ ಓಡಿ ಹೋಗ್ಬೋದು. ಅಯ್ಯೋ ನಾನು ಪಾಪ ಮಾಡಿದ್ದೀನಿ, ಇಲ್ಲ ನಾನು ಪ್ರಾರ್ಥನೆ ಆಮೇಲೆ ಮಾಡ್ಕೊತೀನಿ, ಕಾರಣಗಳು ನೆಪಗಳು ಹೇಳ್ಬೋದು. ನಿನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ಹೋಗೋಕ್ಕಾಗಲ್ಲ. ನಾನು ನಿನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ಹೋಗೋಕ್ಕಾಗಲ್ಲ. ಹಲ್ಲೆಲೂಯ.
ಅದಕ್ಕೆ ದಾವೀದನು ಎಷ್ಟು ಸುಂದರವಾಗಿ ಹೇಳ್ತಾನೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಹೋಗಲಿ. ಮೇಲಣ ಲೋಕದಲ್ಲಿ ಹೋದರೆ ಅಲ್ಲೂ ನೀನು ಇರ್ತಿ ನೋಡ್ತಿ, ಪಾತಾಳಕ್ಕೆ ಹೋದರೆ ಅಲ್ಲೂ ನೋಡ್ತಾನೆ ದೇವರು, ಅಲ್ಲೇ ಇರ್ತಾನೆ. ಅರುಣದ ರೆಕ್ಕೆಗಳು ಕಟ್ಟಿಕೊಂಡು ಸಮುದ್ರದ ಕಟ್ಟೆ ಕಡೆಯಲ್ಲಿ ಹೋಗಿ ವಾಸ ಮಾಡೋಣ ಅಂದರೂ ಅಲ್ಲೂ ದೇವರ ಕೈ ನಡೆಸ್ತದೆ. ಅಲ್ಲೆಲ್ಲೂಯ್ಯ. ಯಾಕೆ ಹೇಳಿ? ಆತನ ಮಾತು ಕೊಟ್ಟಿದ್ದಾನೆ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರ್ತೀನಿ ಅಂತ. ಅಲ್ಲೆಲ್ಲೂಯ್ಯ. ಯಾಕೋಬನಿಗೆ ಈ ಮಾತು ಹೇಳ್ತಿದ್ದಾನೆ? ಯಾಕೋಬನನ್ನು ದೇವರು ಹಿಡ್ಕೊಂಡಿದ್ದಾನೆ, ದೇವರು ಆರಿಸ್ಕೊಂಡಿದ್ದಾನೆ. ದೇವರು ಅದೇ ರೀತಿಯಾಗಿ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ, ಹೆಸರಿಡಿದು ಕರೆದಿದ್ದಾನೆ. ಈಗ ನಿಮ್ಮ ಸಮೂಹದಲ್ಲಿ, ನಿಮ್ಮ ಜನಾಂಗಗಳಲ್ಲಿ, ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಎಷ್ಟೋ ಜನ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ದೇವರು ನಿನ್ನ ಕುಟುಂಬ, ನಿನ್ನ ವ್ಯಕ್ತಿತ್ವನೇ ಆರಿಸ್ಕೊಂಡಿದ್ದಾನೆ ದೇವರು. ಹಾಗಾದರೆ ಆತನು ನಿನ್ನಲ್ಲಿ ಏನೋ ಒಂದು ಉದ್ದೇಶವನ್ನು ಹೊಂದಿದ್ದಾನೆ. ಆತನು ತನ್ನ ಮಹಿಮೆ ಹೊಂದಬೇಕಾದ ಏನೋ ಒಂದು ಕಾರ್ಯ ನಿನ್ನಲ್ಲಿದೆ. ಅದಕ್ಕಾಗಿ ಅದು ನೆರವೇರೋ ತನಕ ಆತ ನಿನ್ನನ್ನಾಗಲಿ ನಿನ್ನ ಕುಟುಂಬವನ್ನಾಗಲಿ ಹಾಗೆ ಚೆಲ್ಲಿ ಬಿಡಲಿಲ್ಲ. ಆತನೇ ಕೈ ಬಿಟ್ಟು ಹೋಗುವವನಲ್ಲ. ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತಾ ಇದ್ದೆ, ನಾನು ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಿನ್ನ ಸಂಗಡ ಇರ್ತೇನೆ. ಆಗಲೇ ಹೇಳ್ದಂಗೆ ಯಾರು ಕಣ್ಣು ಕಾಣ್ದಂಗೆ ಏನು ಬೇಕಾದ್ರೆ ಮಾಡ್ಬೋದು, ಆದರೆ ದೇವರ ಕಣ್ಣುಗಳು ಎಲ್ಲ ನೋಡ್ತಾ ಐತೆ. ಒಂದು ವೇಳೆ ನೀನೇನಾದ್ರೂ ಮೊಬೈಲ್ ಇಟ್ಕೊಂಡಿದ್ದೀನಿ, ಏನೋ ಬೇಡದಿದ್ದನ್ನು ನೀನು ನೋಡುವಾಗ ಯಾರ ಪಕ್ಕದಲ್ಲಿದ್ದರೆ ಬೇಡ ಅಂತ ಸುಮ್ಮನೆ ಇಟ್ಕೋಬೋದು. ಬೇರೆ ಕಡೆ ಹೋಗಿದ್ದೀನಿ, ಏಕಾಂಗಿ ಯಾರಿಲ್ವಲ್ಲ ಅಂತ ಏನಾರು ನೋಡ್ತಿದ್ರೆ ಪಕ್ಕದಲ್ಲಿ ಸ್ವಾಮಿ ನೋಡ್ತಾ ಇರ್ತಾನೆ, ಏನು ನೋಡ್ತೀವಿ ಅಂತ. ನಾನು ಹೇಳ್ತಿಲ್ಲಲ್ವ, ವಾಕ್ಯ ಹೇಳ್ತೈತಲ್ವಾ, ನಿನ್ನ ಕಣ್ಣಿಗೆ ಮರೆಯಾಗಿ ಎಲ್ಲಿ ಹೋಗಲಿ. ಯಾರಿಲ್ಲ ಅಂದರೆ ಯಾರಿಲ್ಲ ಬಿಡು, ಚರ್ಚಿಗೆ ಹೋಗೋರು ಅಲ್ವಾ, ಹಿಂಗೆ ಹಾಕತ್ತಾರಲ್ವಾ. ದೇವ್ರು ನೋಡ್ತಿದ್ದಾನೆ, ಹಿಂಗೆ ತಟ್ಟುವಾಗ, ಹಿಂಗೆ ಉಚ್ಚುವಾಗ ದೇವ್ರು ನೋಡ್ತಾನೆ. ಏನು ಮಾಡ್ತಿದ್ದ? ಯಾರಿಲ್ವಲ್ಲ ಬಿಡು. ಹಲ್ಲೆಲೂಯ. ನೀನು ಗುಟ್ಕನೋ, ತಂಬಾಕು, ಎಲೆಡ್ಕೆನೋ ಅಥವಾ ಸಾರಾಯೋ ಯಾರಿಲ್ವಲ್ಲ ಬಿಡು, ನಿನ್ನ ದೇವ್ರು ನೋಡ್ತಾ ಇರ್ತಾನೆ. ಹಲ್ಲೆಲೂಯ. ನೀನು ಒಂದು ಕೆಟ್ಟ ಬೋಗಳ ಬೈಯುವಾಗ, ಮತ್ತೊಬ್ಬರಿಗೆ ಪಕ್ಕದಲ್ಲಿ ನಿಂತ್ಕೊಂಡು ಚಾಡಿ ಹೇಳುವಾಗ, ಮತ್ತೊಬ್ಬರ ಬಗ್ಗೆ ನೀನು ಹೊಟ್ಟೆ ಉರಿ ಪಡುವಾಗ ಎಲ್ಲ ನೋಡ್ತಾನೆ ದೇವರು. ನೀನು ಮತ್ತೊಬ್ಬರಿಗೆ ದ್ವೇಷಿಸುವಾಗ, ಅವ್ರ ಬಗ್ಗೆ ಇಲ್ಲದ ಮಾತುಗಳು ಹೇಳುವಾಗ, ಅಥವಾ ಯಾವುದೋ ಒಂದು ನಿನ್ನ ಕಲ್ಪನೆ ಮಾಡಿಕೊಂಡು ಅವ್ರು ನನ್ನ ಬಗ್ಗೆ ಏನೋ ಅಂದ್ಕೊಂಡಿರ್ಬೋದು ಅಂತೇಳಿ ಅವ್ರ ಬಗ್ಗೆ ದ್ವೇಷಿಸುವಾಗ, ತಪ್ಪಾಗಿ ಮಾತನಾಡುವಾಗ ದೇವ್ರು ನೋಡ್ತಾನೆ. ಆತನ ಕಣ್ಣಿಗೆ ಮರೆಯಾದದ್ದು ಒಂದು ಇಲ್ಲ. ಹಲ್ಲೆಲೂಯ. ಆತ ನಿನ್ನ ಜೊತೆ ನನ್ನ ಜೊತೆ ಇರ್ತಾನೆ. ಹಲ್ಲೆಲೂಯ. ಒಂದು ಹೇಳ, ನೀನು ಪಾಪದ ಮಾರ್ಗದಲ್ಲಿ ಹೋಗುವಾಗಲೂ ಕೂಡ ಆತ ನಿನ್ನ ಜೊತೆ ಇರ್ತಾನೆ, ಪಾಪದಿಂದ ಹೊಡೆದು ಹೊರಗಡೆ ತೆಗೆದುಕೊಂಡು ಬರೋಕ್ಕೆ. ಅರ್ಥ ಆಯ್ತಾ? ಎಲ್ಲೇ ಹೋದ್ರು ಆತ ನಾನು ನಿನ್ನ ಬಿಡಲ್ಲ. ಅದಕ್ಕೆ ಹೇಳ್ತೀನಿ, ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರ್ತೀನಿ.